ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಅನ್ನುವಂಥ ಗ್ರಾಮದಲ್ಲಿರುವಂತಹ ಗೋಕುಲ ವಿದ್ಯಾಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆ ಸುಮಾರು 202 ವಿದ್ಯಾರ್ಥಿಗಳು LKGಯಿಂದ 8ನೇ ತರಗತಿಯವರೆಗೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ 24 ವಿದ್ಯಾರ್ಥಿಗಳು ಮೇಘಾಲಯ ರಾಜ್ಯಕ್ಕೆ ಸೇರ್ತಕ್ಕಂಥ 24 ವಿದ್ಯಾರ್ಥಿಗಳನ್ನು ಇದೇ ಶಾಲೆಯಲ್ಲಿ ಇಟ್ಕೊಂಡು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಶಾಲೆಯನ್ನು ನಡೆಸಲಿಕ್ಕೆ ಮಾತ್ರ ಇಲ್ಲಿ ಅನುಮತಿ ಇದೆ. ಆದರೆ ವಾಸ್ತವ್ಯಕ್ಕೆ ಅಂದರೆ ಹಾಸ್ಟೆಲ್ಲಾಗಿ ಇಟ್ಕೊಳ್ಳಿಕ್ಕೆ ಅನುಮತಿ ಇಲ್ಲ. ನಮ್ಮ ಶಿಕ್ಷಣ ಇಲಾಖೆಯಿಂದ ನಾನು ಪಡೆದಂಥ ಮಾಹಿತಿಯ ಪ್ರಕಾರ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಅನುಮತಿ ಆಗಿಲ್ಲ. ಆದರೂ ಕೂಡ ಸುಮಾರು 24 ಮಕ್ಕಳನ್ನು ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಈಗ ಗಮನಕ್ಕೆ ಬಂದಿದೆ. 14ನೇ ತಾರೀಕು ಹೋಳಿ ಹಬ್ಬದ ಪ್ರಯುಕ್ತ ಅವರು ಬೇರೆ ಒಬ್ಬ ವ್ಯಕ್ತಿಗೆ ಆರ್ಡ್ರನ್ನು ಕೊಟ್ಟು ವೆಜಿಟೇಬಲ್ ಪಲಾವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಯಾರು ವೆಜಿಟೇಬಲ್ ಪಲಾವನ್ನು ತಂದು ಕೊಟ್ಟಿದ್ದಾರೋ ಅವರು ಕೂಡ ಅಸ್ವಸ್ಥರಾಗಿರ್ತಕ್ಕಂಥದ್ದು, ಅವರು ಕೂಡ ಹಾಸ್ಪಿಟ್ಲಿಗೆ ಸೇರಿದ್ದಾರೆ. ಹಾಗಾಗಿ ಫುಡ್ ಪಾಯ್ಸನಿಂಗ್ ಆಗಿದೆ. ಫುಡ್ ಪಾಯ್ಸನಿಂಗ್ ಆದ ನಂತರ ಈ ಸಂಸ್ಥೆಯವರಿಗೆ ತಿಳಿದ ನಂತರ 15ನೇ ತಾರೀಕು ನಮ್ಮ ಆರೋಗ್ಯ ಇಲಾಖೆಗೆ ನಿನ್ನೆ ಅವರಿಗೆ ತಿಳಿಸಿದ್ದಾರೆ. ನಿನ್ನೆ ಆರೋಗ್ಯ ಇಲಾಖೆಯವರು ಕೂಡ ಬಂದು ಒಂದು ಸಲ ನೋಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏನು 24 ಮಕ್ಕಳನ್ನ 24 ಮಕ್ಕಳು ಪ್ಲಸ್ 6 ಜನ ಟ್ಯೂಷನ್ಗೆ ಬಂದಿರೋಂಥ ಮಕ್ಕಳು, ಒಟ್ಟು 30. 24 ಮೇಘಾಲಯ ರಾಜ್ಯದವರು, 6 ಮಕ್ಕಳು ಈ ಸ್ಥಳೀಯ ಇರತಕ್ಕಂಥವ್ರು, ಒಟ್ಟು 30 ಮಕ್ಕಳು ಆಹಾರವನ್ನು ಸೇವನೆ ಮಾಡಿದ್ದಾರೆ. ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಫುಡ್ ಪಾಯ್ಸನಿಂಗ್ ಆಗಿರ್ತಕ್ಕಂಥದ್ದು. ಆದ ನಂತರ ತುರ್ತಾಗಿ ಅವರು ಹಾಸ್ಪಿಟ್ಲಿಗೆ ಸೇರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಒಂದು. ಎರಡನೇದು, ಇಲ್ಲಿ ಮಕ್ಕಳನ್ನ ಇಟ್ಕೊಳ್ಳಿಕ್ಕೆ ಅನುಮತಿ ಇಲ್ಲ. ಮೂರನೇದು, ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಸರಿ ಇಲ್ಲ. ಅದಕ್ಕಾಗಿ ಮೂಲಭೂತ ಸೌಕರ್ಯಗಳ ಕೊರತೆಯೂ ಕೂಡ ಎದ್ದು ಕಾಣ್ತಾ ಇದೆ. ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು, ಖಂಡಿತವಾಗಲೂ ಕೂಡ ಕ್ರಮವನ್ನು ಕೈಗೊಳ್ತೇವೆ. ಆದರೆ ದುರಾದೃಷ್ಟವತ್ ಒಂದು ವಿದ್ಯಾರ್ಥಿ 13 ವರ್ಷದ ಕಾರ್ಲಿಂಗ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿರ್ತಕ್ಕಂಥದ್ದು ಭಾಳ ದುಃಖದ ಸಂಗತಿ. ಈಗಾಗಲೇ ನಾವು ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ತಂದೆ ತಾಯಿಗಳು ಕೂಡ ತಿಳಿಸಿದ್ದೇವೆ. ಇನ್ನು ಉಳಿದಂಥ 29 ಮಕ್ಕಳೇನಿದ್ದಾರೆ ಅದರಲ್ಲಿ 6 ಇಲ್ಲಿಯವರು, 23 ಜನ ಹೊರ ರಾಜ್ಯದವರಾಗಿದ್ದಾರೆ. ಆ 29 ಮಕ್ಕಳನ್ನು ನಾವು ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಅದರಲ್ಲಿ 8 ಮಕ್ಕಳನ್ನು ಈಗಾಗಲೇ ನಾವು ಮಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದೇವೆ. ಇನ್ನು ಉಳಿದಂಥವರು ಇಲ್ಲಿ ಇದ್ದಾರೆ. ಬಟ್ ಎಲ್ಲರೂ ಏನು ಸಮಸ್ಯೆ ಇಲ್ಲ, ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಬೇಡ ಅಂಥೇಳಿ ಎಲ್ಲ ಮಕ್ಕಳನ್ನು ಕೂಡ ಮಿಮ್ಸ್ ಆಸ್ಪತ್ರೆಗೆ ನಾವೀಗ ಸ್ಥಳಾಂತರ ಮಾಡಲಿಕ್ಕೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ. ತಾಲೂಕು ಹಾಸ್ಪಿಟ್ಲಲ್ಲಿ ಬೇಡ ಅಂಥೇಳಿ, ಯಾಕೆಂದರೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಮಿಮ್ಸ್ ಆಸ್ಪತ್ರೆಯಲ್ಲಿ ಇರ್ತಾರೆ ಅಂಥೇಳಿ ಎಲ್ಲರನ್ನೂ ಕೂಡ ನಾನು ಮಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಲ್ಲಿ ಟೀಮ್ ಆಫ್ ಡಾಕ್ಟರ್ಸ್ನ ಈಗ ಅಲ್ಲಿ ಹಾಕ್ಸಿದ್ದೀವಿ. ಸೀನಿಯರ್ ಡಾಕ್ಟರ್ಸ್ಗಳಿದ್ದಾರೆ, ಎಲ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನಮ್ಮ ಈಗಿನ ಒಂದು ಇದ್ರ ಪ್ರಕಾರ ಮಕ್ಕಳಿಗೆ ಸರಿಯಾದಂಥ ಟ್ರೀಟ್ಮೆಂಟನ್ನು ಕೊಟ್ಟು ಅದನ್ನು ಗುಣಮುಖ ಮಾಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿದೆ. ಅದನ್ನು ನಾವು ಮಾಡ್ತೀವಿ. ಎರಡನೇದಾಗಿ ಇಲ್ಲಿ ಹೇಗೆ ಮಕ್ಕಳು ಇಟ್ಕೊಂಡಿದ್ರು, ಅನುಮತಿ ಇತ್ತಾ ಅಥವಾ ಮೂಲಭೂತ ಸೌಕರ್ಯಗಳಿತ್ತಾ, ಫುಡ್ಡನ್ನು ಯಾರು ತಂದು ಕೊಟ್ಟಿದ್ರು, ಯಾರು ತಂದು ಕೊಟ್ಟರು, ಹೇಗೆ ತಿಂದರು ಮತ್ತು ಹೇಗಾಯಿತು ಅನ್ನೋದ್ರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಮಾಡಿ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಚರ್ಚೆಯನ್ನು ಮಾಡಿಕೊಂಡಿದ್ದೇವೆ. ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. 8 ಮಕ್ಕಳು ಅಲ್ಲಿರ್ತಕ್ಕಂಥವ್ರ ಕಂಡೀಷನ್ಸ್ ಚೆನ್ನಾಗಿದೆ. ಒಬ್ಬ ವಿದ್ಯಾರ್ಥಿ ಮಾತ್ರ ಈಗ ICUಗೆ ಹಾಕಬೇಕು ಅಂತ ಹೇಳಿದರು. ಆಯಿತು, ICUಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ದೀವಿ. ಅವ್ರಿಗೂ ಕೂಡ ನಾವು ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಏನು ಔಟ್ ಆಫ್ ಡೇಂಜರ್ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆಚರಣೆ ಮಾಡಿದವರು ಅವರು 10 ಮೆಂಬರ್ಸ್, ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಅವರು ಕೂಡ ಟ್ರೀಟ್ಮೆಂಟಿಗೆ ನಾವು ಫಸ್ಟ್ ನೋಡ್ಕೊಂಡು ಕೇಳಿದ್ದೀವಿ. ಆಮೇಲೆ ಫುಡ್ಡನ್ನು ಎಲ್ಲಿ ಪ್ರಿಪೇರ್ ಮಾಡಿದರು, ಯಾರು ಆರ್ಡರ್ ಕೊಟ್ಟರು, ಅದನ್ನೆಲ್ಲ ತನಿಖೆಯಿಂದ ನಾವು ಕ್ರಮವನ್ನು ಕೈಗೊಳ್ತೀವಿ. ಶಿಕ್ಷಣ ಸಂಸ್ಥೆಯವ್ರದ್ದು ಮೇಲ್ನೋಟಕ್ಕೆ ನೆಗ್ಲಿಜೆನ್ಸಿ ಅದು ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಶಾಲೆಯಲ್ಲಿ ಬೇರೆಯವರು ಔಟ್ಸೈಡಿಂದ ಫುಡ್ ತಂದು ಕೊಡಲಿಕ್ಕೆ ಅವಕಾಶಗಳಿಲ್ಲ. ಅದಕ್ಕೆ ಅನುಮತಿಯನ್ನು ಹೆಂಗೆ ಕೊಟ್ಟರು ಅನ್ನೋದು ಕೂಡ ಅದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಮತ್ತು ಇಲ್ಲಿ ಖುದ್ದಾಗಿ ನಾನು SP ಅವರು ಖುದ್ದಾಗಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅನುಮತಿ ಇಲ್ಲದೆ ಅನಧಿಕೃತವಾಗಿ 30 ಮಕ್ಕಳನ್ನು ಇಟ್ಟು ಶಾಲೆಯಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಕೊಡ್ತಾ ಇರೋದು ಕೂಡ ತಪ್ಪಿದೆ. ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೇನು ಕ್ರಮವನ್ನು ಕೈಗೊಳ್ಳಬೇಕು, ಖಂಡಿತವಾಗಲೂ ಕೂಡ ಕ್ರಮವನ್ನು ಕೈಗೊಳ್ತೇವೆ. ಶುಕ್ರವಾರ ರಾತ್ರಿ ಒಂದು ಹೋಳಿ ಹಬ್ಬವನ್ನು ಗೋಕುಲಂ ಅನ್ನೋ ವಿದ್ಯಾಸಂಸ್ಥೆಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಇಲ್ಲಿ ಸೇಟುಗಳು ಒಂದು ಊಟವನ್ನು ಅಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಶುಕ್ರವಾರ ರಾತ್ರಿ ಊಟ ಮಾಡಿರ್ತಾರೆ. ನಿನ್ನೆ ಮಧ್ಯಾಹ್ನದ ಮೇಲಿಂದ ಇವರಿಗೆಲ್ಲ ವಾಂತಿ ಭೇದಿ ಪ್ರಕರಣಗಳು ಸ್ಟಾರ್ಟ್ ಆಗಿದೆ. ನಿನ್ನೆ ಹೋಗಿ ನಮ್ಮವ್ರಿಗೆ ಚಿಕಿತ್ಸೆ ಕೊಟ್ಟು ಬಂದಿದ್ದಾರೆ. ಸೊ ಅವರಿಗೆ ಇನ್ಫಾರ್ಮ್ ಮಾಡಿತ್ತು ಶಿಫ್ಟ್ ಮಾಡಿ ಏನಾದ್ರು ಕಮ್ಮಿ ಆಗದೇ ಇದ್ದರೆ ಅಂತ ಅವ್ರು ಮಾಡಿರಲಿಲ್ಲ.
ಸೊ ಒಂದು ಮಗು ಚೆನ್ನಾಗೇ ಓಡಾಡ್ಕೊಂಡಿತ್ತು, ಸಡನ್ನಾಗಿ ಡೆತ್ ಆಗಿದೆ. ಬಟ್ ಅದು ಏನಕ್ಕೆ ಡೆತ್ ಆಗಿದೆ ಅನ್ನೋದನ್ನು ಪೋಸ್ಟ್ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಅವ್ನು ಡಿಹೈಡ್ರೇಷನ್ ಇರಲಿಲ್ಲ ಅವನಿಗೆ. ಹಾಗಾಗಿ ಅದು ಪೋಸ್ಟ್ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಗೊತ್ತಾದಮೇಲೆ ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಈಗ ಇನ್ನು ಉಳಿಕೆ 30 ಜನದಲ್ಲಿ 29 ಜನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ವಲ್ಪ ಡಿಹೈಡ್ರೇಷನ್ ಇದೆ, ಎಲ್ಲ ಕರೆಕ್ಟ್ ಮಾಡ್ತಾಯಿದ್ದೀವಿ ಮತ್ತು ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ದೀವಿ. 29 ಜನದಲ್ಲಿ 2 ಸ್ಥಳೀಯರು, ಒಬ್ಬರು ಬಸವನಪುರ ಅಂತ ಒಂದು, ಮತ್ತು ಇನ್ನೊಂದು ಕಾಗೇಪುರ ಅನ್ನೋ ಒಂದು ಗ್ರಾಮದವರು. ಅಲ್ಲಿ ನೈಟು ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾರೆ ಅಂತ ಅದಕ್ಕೋಸ್ಕರ ಅಲ್ಲಿ ಹಾಲ್ಟ್ ಆಗಿದ್ರು. ಇನ್ನು 28 ಜನ ಒಬ್ಬರು ತೀರ್ಕೊಂಡಿದ್ದಾರೆ. ಇನ್ನು 27 ಜನದಲ್ಲಿ ಇವರೆಲ್ಲ ಮೇಘಾಲಯ, ನೇಪಾಳ ಅಂತಾರೆ. ಇನ್ನು ತಹಶೀಲ್ದಾರ್ ಸರ್ ಆಮೇಲೆ ನೋಡ್ಕೊತಾರೆ ಅದ್ರ ಬಗ್ಗೆ. ಈಗ ಅವರಿಗೆಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರಿಗೂ ಚಿಕಿತ್ಸೆ ಕೊಡ್ತಾಯಿದ್ದೀವಿ, ಸಂಪೂರ್ಣ ಹುಷಾರಿದ್ದಾರೆ. ಇದೇ ರೀತಿ ಆ ಸೇಟುಗಳು ಏನು ಹಬ್ಬಕ್ಕೆ ಊಟ ಮಾಡಿಸಿದ್ರು, ಅಡುಗೆ ಮಾಡಿಸಿದ್ರು, ಅವರು ತಿಂದು ಅವ್ರಿಗೂ ಕೂಡ ಜಾಸ್ತಿ ವಾಂತಿ ಭೇದಿ ಪ್ರಕರಣಗಳಿಗೆ ಎಲ್ಲ ನಾರಾಯಣ ಹಾಸ್ಪಿಟಲ್ಸು ಮತ್ತು ಮಣಿಪಾಲ್ ಹಾಸ್ಪಿಟಲ್ ಇದ್ದಾರೆ, ಎಲ್ಲರ ಕಡೆ ಕಳಿಸಿದ್ವಿ ಏನೇನಾಗಿದೆ ಪರಿಸ್ಥಿತಿ ನೋಡ್ಕೊಳ್ಳೋಕ್ಕೆ. ಹಾಗೆ ಒಬ್ಬರು ಜಿ ಮಾದೇಗೌಡ ಆಸ್ಟರ್ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆಗಿದ್ದಾರೆ. ಈಗ ಅಲ್ಲಿಗೂ ಹೋಗ್ತಾ ಇದ್ದೀನಿ. ಹಾಗೆ ಆ ಹೋಟೆಲಿಂದ ಮಾಡಿಸ್ಕೊಂಬಂದಿರೋರು ಎಲ್ಲರಿಗೂ ಸುಮಾರು ಜನಕ್ಕೆ ಅವತ್ತಿನ ದಿವಸ ತಿಂದವರೆಲ್ಲರಿಗೂ ನಿನ್ನೆಯಿಂದ ವಾಂತಿ ಭೇದಿ ಪ್ರಕರಣಗಳಾಗಿದೆ. ಅದೇ ಗೊತ್ತಾಗ್ತಿಲ್ಲ ನಮಗೆ, ಅವ್ರು ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ. ಈಗ ನಮಗೆ ಬಂದಿರೋ ಅಂದಾಜು 40 ಮೆಂಬರ್ಸ್ ಅವರು ಅಂತ. ಅವರು 40 ಜನ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ ಅಂತ. ಅಸ್ವಸ್ಥವಾಗಿ ಹೋಗಿರೋದು, ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು. ಅವರೆಲ್ಲ ಹಾಸ್ಪಿಟಲ್ ಅಡ್ಮಿಷನ್ ಆಗಿದೆ. ಈ ಮಗು ಡೆತ್ ಆಗಿರೋದು ಯಾವಾಗ ಸರ್? ಇವತ್ತು ಬೆಳಿಗ್ಗೆ ಮಗು ಚೆನ್ನಾಗಿ ಓಡಾಡ್ಕೊಂಡು ಬಂದಿದೆ. ಬಂದ ತಕ್ಷಣ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿದೆ. ಸಡನ್ನಾಗಿ ಕೊಲ್ಯಾಪ್ಸ್ ಆಗಿರೋದಕ್ಕೆ ನಾವು ಪೋಸ್ಟ್ಮಾರ್ಟಮ್ಗೆ ಇದು FIR ಬುಕ್ ಮಾಡ್ಕೊಂಡು ಪೊಲೀಸ್ ಕೇಸ್ ಮಾಡಿ ಆ ಮಗುಗೆ ಪೋಸ್ಟ್ಮಾರ್ಟಮ್ ಮಾಡಿ ಬಾತ್ ಊಟ ಮಾಡಿರೋದು. ಸರ್ ಈ ಮಕ್ಕಳ ಕಂಡೀಷನ್ ಹೇಗಿದೆ? ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈಗ ಎಲ್ಲರೂ ಹುಷಾರಾಗಿದ್ದಾರೆ. ಎಲ್ಲ ಡಿಹೈಡ್ರೇಷನ್ ಎಲ್ಲ ಕರೆಕ್ಟ್ ಮಾಡ್ತಾಯಿದ್ದೀವಿ. ಮಾಡಿ ಆಗಿದೆ. ಈಗ ಆ್ಯಂಟಿಬಯೋಟಿಕ್ಸ್ ಹಾಕಿದ್ದೀವಿ. ವಾಂತಿಗೋಸ್ಕರ ವಾಂತಿ ನಿಲ್ಲೋದಕ್ಕೆ ಆಂಡಮ್ನಂತ ಇಂಜೆಕ್ಷನ್ ಅವೆಲ್ಲನೂ ಕೊಟ್ಟಿದ್ದೀವಿ. ಈಗ ಮಕ್ಕಳುಗಳೆಲ್ಲ ಸುಧಾರಿಸ್ಕೊತಾರೆ. ಇವತ್ತು ಬೆಳಿಗ್ಗೆ ನನಗೆ 8 ಗಂಟೆಗೆ ಮಾಹಿತಿ ಬಂತು, ಈ ರೀತಿ ಒಂದು ಡೆತ್ ಆಗಿದೆ, ಮಗು ಬಂದಿದೆ ಅಂತ. ತತ್ಕ್ಷಣ ನಾನು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಿಗೆ ಆ್ಯಂಬುಲೆನ್ಸ್ ಕಳಿಸಿ ಇರೋ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಡಿ ಅಂತೇಳಿ ಅವ್ರನ್ನ ಕರೆಸಿ 8:45ಗೆ ನಾವು ಎಲ್ಲರನ್ನೂ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು 8:45 ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ವಿ. ಸರ್, ಹೋಳಿ ಆಚರಣೆ ಮಾಡಿದ್ರು ಸರ್, ಎಲ್ಲ ಆಚರಣೆ ಮಾಡಿದ್ರು? ಅವರು ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ ಸೇಟುಗಳು. ಊಟವನ್ನು ಅವ್ರ ಮಕ್ಳಿಗೆ ಕಳಿಸ್ಕೊಟ್ಟಿದ್ದಾರೆ. ಎಲ್ಲಿಂದ ತರಿಸಿದ್ದಾರೆ? ಅದೇನು? ಅದು ಸಿದ್ದಪ್ಪ ಹೋಟ್ಲ್ ಅಂತೇನೋ ಇದೆ, ನಮ್ಮದು ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ. ಫಸ್ಟು ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಇಲ್ಲಿ, ನಂತರ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀವಿ. ನಿನ್ನೆ ಬೆಳಿಗ್ಗೆ ಅಲ್ಲ, ನಾನು ಇದನ್ನು ಹೇಳ್ತೀನಿ, ಪದೇ ಹೇಳ್ತೀನಿ, ಮಧ್ಯಾಹ್ನದ ಮೇಲೆ ವಾಂತಿ ಭೇದಿ ಆಗಿದೆ. ಹೋಗಿ ನಮ್ಮ ರೋಗಿ ಚಿಕಿತ್ಸೆ ಕೊಟ್ಟು ಬಂದಿದ್ದಾರೆ. ನಮ್ಮ ತಾಲೂಕು ಆರೋಗ್ಯಾಧಿಕಾರಿನೂ ಹೋಗಿದ್ದಾರೆ. ಅವಾಗ ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲ ಮಾಡ್ಕೊಂಡಿರಲಿಲ್ಲ. ಯಾರಿಗಾರು ಸುಸ್ತಾದರೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದಿತ್ತು. ಏನು 1 ಬೋಟ್ 2 ಬೋಟ್ ಆಗಿತ್ತು ಅಷ್ಟೇ ಅಂತ. ಆದರೆ ಹುಡುಗ ಏನಕ್ಕೆ ಸತ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈಗ ಡಿಹೈಡ್ರೇಷನ್ ಆಗಿರೋದಂತ, ಯಾಕೆ ಅಷ್ಟೊಂದು ಡಿಹೈಡ್ರೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಏನಕ್ಕೆ ಸತ್ತಿದ್ದಾನೆ ಅನ್ನೋದು ಪೋಸ್ಟ್ಮಾರ್ಟಮ್ ಮೇಲೆ ಗೊತ್ತಾಗುತ್ತೆ. ಇಲ್ಲ ಅದು ಗೊತ್ತಿಲ್ಲ, ಅದು ವಿಚಾರಿಸ್ಬೇಕು. ಈಗ ಅವರೆಲ್ಲರೂ ಏನಾಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ಏನು ಸೇಟುಗಳೆಲ್ಲ. ಈಗ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್, ಫಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇವ್ರಿಗೆ ಹೇಳಿ, ಫುಡ್ ಸೇಫ್ಟಿ ಆಫೀಸರ್ಗೆ ಹೇಳಿ. ಅದು ಶುಕ್ರವಾರ ರಾತ್ರಿನೇ ಊಟ ಮಾಡಿರೋದು. ನಮ್ಮ ಸ್ಯಾಂಪಲ್ಸ್ಗಳು ಯಾವುದೂ ಇಲ್ಲ ಇಲ್ಲಿ.